ಬಹುಶಃ ನಿನ್ನೆ ಆದಂಥ ಒಂದು ಪ್ರಕರಣ ಏನಿದೆ, ಇದ್ರ ಬಗ್ಗೆ ಅವ್ರಿಗೆ ಯಾವುದು ಮಾಹಿತಿ ಇದ್ದಂಗಿಲ್ಲ. ಅವರನ್ನು ಸಂಪೂರ್ಣ ಕತ್ಲೆನಲ್ಲಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂಥ ಒಬ್ಬ ಮಹಾನ್ ಭಾವ, ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ IPL ತಂಡದಲ್ಲಿ ಏನಾದರೂ ಪಟ್ಟಿದಾರ್ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ, ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದರೂ ಆಟ ಏನಾದರೂ ಆಡಿ 11 ಜನದಲ್ಲಿ ಕಪ್ ಗೆತ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂಥ ಕಾರಣಕರ್ತರಾಗಿದ್ರ? ನನಗಂತೂ ಅನ್ನಿಸ್ಲಿಲ್ಲ. ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ, ಬಾಬಣ್ಣ ಅವ್ರು ಹೇಳಿದ್ರು, ಎಲ್ಲರ ಬಾಯಲ್ಲೂ ಕೇಳಿದ್ದೀವಿ. ಒಂದು ಕಡೆ 4 ಜನ 5 ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನ್ ಭಾವ ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಮುತ್ತು ಕೊಟ್ಟಿದ್ದು, ಸೆಲ್ಫಿ ತಗೊಂಡಿದ್ದು, ರೀಲ್ಸ್ ಕಟ್ ಮಾಡಿಸಿದ್ದು, ಗೌರ್ಮೆಂಟ್ ಗಾಡಿ ಇನೋವಾ ಗಾಡೀಲಿ ಕೈಯಲ್ಲಿ ಪಕ್ಕದಲ್ಲಿ RCB ಫ್ಲ್ಯಾಗ್ ಇಟ್ಕೊಂಡು ಓಹೋ, ನಾಚಿಕೆ ಮಾನ ಮರ್ಯಾದೆ. ನಿನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ? ಅದೇ ದರ್ಪ, ಅದೇ ಅಧಿಕಾರದ ಮದ ನಿಮ್ಮ ಕುಟುಂಬದವ್ರಿಗೆ ಏನಾಗಲಿಲ್ವಲ್ಲ? ಈ ರಾಜ್ಯದ ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಇವತ್ತು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ, ಪರಿಹಾರ ಧನ ಅಂತ. ಕೇರಳದಲ್ಲಿ ವಯನಾಡಿನಲ್ಲಿ ಒಂದು ಆನೆ ತುಳಿತಕ್ಕೆ ಸಾವಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ 25 ಲಕ್ಷ ನೀವು ಪರಿಹಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು 10 ಲಕ್ಷ ಬೆಲೆ ಕಟ್ತಾ ಇಲ್ಲ ಒಂದು ಜೀವಕ್ಕೆ. ನೀವು 50 ಲಕ್ಷ ಅಲ್ಲ 50 ಕೋಟಿ ಕೊಟ್ಟರು ಕಮ್ಮಿನೇ. ಏಕೆಂದರೆ ಬಾಬಣ್ಣವ್ರು ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಇವತ್ತು 11 ಜನದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಸಂಖ್ಯೆ ಏನು? ಎಲ್ಲ ಟೀನೇಜರ್ಸು, 33 ವರ್ಷದವರೆಗೂ, 13 ವರ್ಷದಿಂದ 33 ವರ್ಷದವರೆಗೂ. ದಿವ್ಯಾನ್ಸಿ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ, ಬಹುಶಃ 9ನೇ ಕ್ಲಾಸು ಆ ಮಗಳು ಓದ್ತಾ ಇತ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೆನ್ನೆ ನೋಡಿದೆ. 13ರಿಂದ 33 ವರ್ಷ ಅಂದರೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವ ಜನತೆ, ಯುವ ಸಂಖ್ಯೆ ನಿನ್ನೆ ದಿನ ಬಲಿಯಾಗಿರ್ತಕ್ಕಂಥದ್ದು ಈ ದುರ್ಘಟನೆಯಲ್ಲಿ. ನೀವು 10 ಲಕ್ಷ ಇವತ್ತು ಪರಿಹಾರ ಧನವನ್ನು ಕೊಡ್ತಕ್ಕಂಥದ್ರಿಂದ ಅವರ ಕುಟುಂಬದ ಭವಿಷ್ಯದ ಮುಂದಿನ ಪರಿಸ್ಥಿತಿಗಳೇನು? ಅವ್ರು ಯಾರು ಕೂಡ 10 ಲಕ್ಷಕ್ಕೆ ಕೈ ಚಾಚಿ ನಿಲ್ತಕ್ಕಂಥವ್ರು ಯಾರೂ ಇರಲಿಕ್ಕಿಲ್ಲ. ಅವ್ರ ಮನೆ ಮಕ್ಕಳು ಕಳ್ಕೊಂಡಂಥ ಒಂದು ಸಂದರ್ಭದಲ್ಲಿ ಬಾಬಣ್ಣ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ನಾನು ಅದನ್ನು ಎತ್ತಿಡಿತೀನಿ. ಆ ಕುಟುಂಬದಲ್ಲಿ ಅಕ್ಕನೋ ತಂಗಿನೋ ತಮ್ಮನೋ ಅಣ್ಣನೋ ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಅವರೇನಾದರೂ ಓದ್ತಾ ಇದ್ರೆ ಅವರ ವಿದ್ಯಾಭ್ಯಾಸವನ್ನು ಪೂರೈಕೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥದ್ದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಅವ್ರಿಗೆ ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕನಿಷ್ಠ ಪಕ್ಷ ನಾನು ಹೇಳೋದು, ನಿಮಗೇನಾದರೂ ಕರುಣೆ ಅಂತಕ್ಕಂಥದ್ದು ಒಂದು ಚೂರು ನಿಮ್ಮ ಮನಸ್ಸುಗಳಲ್ಲಿದ್ದರೆ ಇದನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಆಗ್ರಹಿಸ್ತೀನಿ.